ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರೀನಿವಾಸರಾಯರೇ, ನಿಮ್ಮ ಮಗಳ ವಿಷಯ ಕೇಳಿ ನನಗೆ ತುಂಬ ಬೇಜಾರಾಯಿತು. ಆದರೆ ವಿಧಿಯಾಟದ ಮುಂದೆ ನಾವೆಲ್ಲರೂ ತಲೆ ಬಾಗಲೇಬೇಕಲ್ವಾ? ಅಂದಹಾಗೆ ನನ್ನನ್ನು ಕರೆಸಿರೋ ವಿಚಾರ ಏನು? ನನ್ನಿಂದ ಏನಾಗಬೇಕಿತ್ತು? ಪುರೋಹಿತ್ರೆ, ಅದು ನನ್ನ ಮಗಳ ಹಾಲು ತುಪ್ಪ ಶಾಸ್ತ್ರ ಮಾಡೋದ್ರ ಬಗ್ಗೆ ಮಾತಾಡೋಣ ಅಂತ ಕರೆದ್ವಿ. ಅಲ್ಲ ಶಾಸ್ತ್ರಿಗಳೇ, ನನ್ನ ತಂಗಿ ದೇಹ ಸಿಕ್ಕಿಲ್ಲ, ಹಾಲು ತುಪ್ಪ ಶಾಸ್ತ್ರ ಹೇಗೆ ಮಾಡ್ತೀರಾ? ಸಂತು, ಅದನ್ನು ಕೇಳೋಣ ಅಂತಲೇ ಶಾಸ್ತ್ರಿಗಳನ್ನ ಕರೆಸಿರೋದಪ್ಪ. ಹೇಳಿ ಶಾಸ್ತ್ರಿಗಳೇ, ಅದು ನಮ್ಮ ಮಗಳು ಹೀಗೆ ಅಕಾಲಿಕ ಮರಣ ಹೊಂದಿರೋದ್ರಿಂದ ಮುಂದಿನ ಶಾಸ್ತ್ರಿಗಳನ್ನ ಹೇಗೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಮನ್ನು ಕೇಳೋಣ ಅಂತ ಕರೆಸಿರೋದು. ಅಂದಹಾಗೆ ಶ್ರೀನಿವಾಸರಾಯರೇ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮಗಳು ಹೇಗೆ ಮೃತಪಟ್ಟಿದ್ದು ದಯವಿಟ್ಟು ಹೇಳಿ. ನನ್ನ ಅಳಿಯ ಮಗಳು ಟೂರ್ ಹೋಗ್ತೀವಿ ಅಂತ ಶ್ರೀಲಂಕಾಗೆ ಹೋಗಿದ್ರು. ಮೊದಲನೇ ದಿನ ನಾವೆಲ್ಲ ಮಾತಾಡ್ದೋ ಖುಷಿ ಖುಷಿಯಾಗೇ ಇದ್ರು. ಎರಡನೇ ದಿನ ಎಲ್ಲೋ ಸಮುದ್ರದಲ್ಲಿ ಒಂದು ದೋಣಿಲಿ ಹೋಗುವಾಗ ಕಾಲು ಜಾರಿ ನನ್ನ ಮಗಳು ನೀರಿಗೆ ಬಿದ್ದುಬಿಟ್ಲಂತೆ. ಆಮೇಲೆ ಏನಾಯ್ತು ಏನೋ, ಅವನ ಜೊತೆ ನಾವೊಂದು ಮಾತಾಡಲಿಲ್ಲ, ಕಥೆ ಆಡಲಿಲ್ಲ. ನಿಮ್ಮ ಮಗಳ ಶರೀರ ಸಿಕ್ಕಿ ಶಾಸ್ತ್ರೋಕ್ತವಾಗಿ ಸಮಾಧಿ ಮಾಡಿದ್ರೆ ಅಲ್ಲಿಗೆ ಹೋಗಿ ಮಣ್ಣಿಗೆ ಪೂಜೆ ಮಾಡ್ಬೋದಿತ್ತು. ಜೊತೆಯಲ್ಲಿ ಸಮಾಧಿಯಾಗಿರೋ ಜಾಗದಲ್ಲಿ ಹಾಲು ತುಪ್ಪನೂ ಬಿಡ್ಬೋದಿತ್ತು. ಆದರೆ ನಿಮ್ಮ ಮಗಳ ಮೃತದೇಹ ಸಿಗದೆ ಅವಳು ಸಮುದ್ರದಲ್ಲೇ ಜಲಸಮಾಧಿ ಆಗಿರೋದ್ರಿಂದ ಅವಳು ಗಂಗೆಯಲ್ಲೇ ಲೀನವಾಗಿದ್ದಾಳೆ ಅಂತ ಅರ್ಥ. ಚಿಂತೆ ಮಾಡಬೇಡಿ ರಾಯ್ರೆ, ಅದಕ್ಕೂ ನಮ್ಮಲ್ಲಿ ಶಾಸ್ತ್ರಗಳಿದೆ ನೋಡಿ. ಒಂದು ತಾಮ್ರದ ಚೊಂಬಲ್ಲೋ ಅಥವಾ ಒಂದು ಬಿಂದಿಗೆಯಲ್ಲೋ ನೀರು ತಗೊಂಬಂದು ನಿಮ್ಮ ಮಗಳ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ ಅದರಲ್ಲೇ ಹಾಲು ತುಪ್ಪ ಬಿಡ್ಬೋದು. ನಂತರ ಆ ನೀರನ್ನ ಒಂದು ಜಾಗದಲ್ಲಿ ಗುಂಡಿ ತೋಡಿ ಅದರಲ್ಲಿ ಸುರಿದು ಮಣ್ಣು ಮುಚ್ಬೋದು. ಈ ರೀತಿ ಮಾಡಿದ್ರೆ ಕಾರ್ಯನೂ ನೆರವೇರುತ್ತೆ, ನಿಮ್ಮ ಮಗಳ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ಸರಿ ಶಾಸ್ತ್ರಿಗಳೇ, ಅದೇ ಮುಂದಿನ ಕಾರ್ಯಕ್ರಮಗಳನ್ನು ಹೇಗೆ ಮಾಡಬೇಕು ಏನು ಅನ್ನೋದನ್ನು ದಯವಿಟ್ಟು ನೀವೇ ಮುಂದೆ ನಿಂತು ಮಾಡಿಕೊಟ್ಬಿಡಿ. ಆಗಲಿ. ಈಗ ನಾನು ಶಾಸ್ತ್ರಗಳಿಗೆ ಬೇಕಾಗಿರೋ ಪೂಜಾ ಸಾಮಗ್ರಿಗಳ ಪಟ್ಟಿನ ಮಾಡಿಕೊಡ್ತೀನಿ, ಅದನ್ನೆಲ್ಲ ತಂದುಬಿಡಿ. ಹಾಗೊಂದು ವೇಳೆ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂದರೆ ತೊಂದರೆ ಇಲ್ಲ, ನಾನೇ ಎಲ್ಲ ವ್ಯವಸ್ಥೆನೂ ಮಾಡಿಕೊಂಡು ಕಾರ್ಯನ ಮಾಡಿ ಮುಗಿಸ್ತೀನಿ. ಹೇಗಾದರೂ ಪರವಾಗಿಲ್ಲ. ಬೇಡ ಶಾಸ್ತ್ರಿಗಳೇ, ನೀವು ಅದೇನಿದೆಯೋ ಅದನ್ನು ಪಟ್ಟಿ ಮಾಡಿಕೊಟ್ಬಿಡಿ, ನಮ್ಮ ತಂದೆ ತೊಗೊಂಬರ್ತಾರೆ. ಆಗಲಿ ರಾಯ್ರೆ. ಓಂ ನಮಃ ಶಿವಾಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.